ಜನವರಿ 22ರಂದು ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯಾಗಲಿದೆ. ಈ ಐತಿಹಾಸಿಕ ಗಳಿಗೆಗಾಗಿ ದೇಶದೆಲ್ಲೆಡೆ ಸಂಭ್ರಮ ಮನೆ ಮಾಡಿದೆ. ಇದರಂತೆ ಹೊಸನಗರದಲ್ಲಿ ಸಾವಿರಾರು ರಾಮಭಕ್ತರು ಒಂದೆಡೆ ಸೇರಿ ಅದ್ಧೂರಿಯಾಗಿ ಶ್ರೀರಾಮೋತ್ಸವ ಬೃಹತ್ ಶೋಭಾಯಾತ್ರೆ ಕಾರ್ಯಕ್ರಮವನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಸಂಸದರಾದ BY ರಾಘವೇಂದ್ರ, ತೀರ್ಥಹಳ್ಳಿ ಶಾಸಕರಾದ ಆರಗ ಜ್ಞಾನೇಂದ್ರ, ತಾಲೂಕು ಬಿಜೆಪಿ ಅಧ್ಯಕ್ಷರಾದ ಶ್ರೀ ಗಣಪತಿ, ಪ್ರಮುಖರಾದ ಶ್ರೀ ಸುರೇಶ್ ಸ್ವಾಮಿರಾವ್ ಸೇರಿದಂತೆ ಇನ್ನು ಅನೇಕ ಗಣ್ಯರು ಭಾಗಿಯಾಗಿದ್ದರು. ಬರಿಗೆಯಲ್ಲಿ ಗುಜ್ಜಿ ಕೇವಲ 4 ಗಂಟೆಯಲ್ಲಿ ಅದನ್ನು ಹೊಡೆದು ಕೆಡುವುದು ರೋಮಾಂಚನ ಆಗ್ತಾ ಇತ್ತು. ಆ ದೃಶ್ಯ ನೋಡಲಿಕ್ಕೆ ಆವೇಶಭರಿತರಾಗಿದ್ರು. ದೇವಸ್ಥಾನದ ಸುತ್ತ ಚರ್ಮ ಹರಿಯುವ ರೀತಿಯಲ್ಲಿ ಮುಡುಬೇಲಿಯನ್ನು ಹಾಕಿದ್ರು. ಕರಸೇವಕರ ಮೈಯಲ್ಲಿ ರಕ್ತ ಹರಿತಾ ಇತ್ತು. ಪೊಲೀಸರ ಲಾಠಿ ಹೊಡೆದು ಕೈ ಸೋತು ಹತಾಶರಾಗಿ ನಿಂತಿದ್ರು ಪೊಲೀಸರು. ಯಾವ ಹೊಡೆತಗಳು ಆ ಆವೇಶಕ್ಕೆ ಒಳಗಾಗಿರ್ತಕ್ಕಂಥ ಕರಸೇವಕರಿಗೆ ತಾಗಲಿಲ್ಲ. ಕೇವಲ 4 ಗಂಟೆ ಒಳಗಾಗಿ ಆ ಒಂದು ದಾಸ್ಯದ, ಆ ಒಂದು ಹಿಂದೂ ಧರ್ಮದ ಮೇಲೆ ಆಗಿರ್ತಕ್ಕಂಥ ಅಪಮಾನದ ಕಟ್ಟೆಲ್ಲ ಉರುಳಿ ಬಿತ್ತು. ಆ ಬಿದ್ದಾಗ ಒಬ್ಬೊಬ್ಬರು ಆ ಕಟ್ಟನ್ನು ಇಟ್ಟಿಗೆ ಚೂರುಗಳನ್ನ ಊರಿಗೆ ತಗೊಂಡು ಹೋಗ್ಲಿಕ್ಕೆ ಪ್ರಸಾದದ ರೂಪವಾಗಿ ಹೇಗೆ 5 ಲಕ್ಷ ಕರಸೇವಕರು ಅದನ್ನು ತಮ್ಮ ಬ್ಯಾಗಿನಲ್ಲಿ ಇಟ್ಟಿರ್ತಕ್ಕಂಥ ದೃಶ್ಯ. ಇದು ಪ್ರಸಾದ ಅಯೋಧ್ಯೆದು ಅಂತ ವಾಪಸ್ ಹೋಗಿ ಸಂಜೆ ಆಯಿತು. ಕಲ್ಯಾಣ ಸಿಂಗ್ ಅವತ್ತು ನಮ್ಮ ಮುಖ್ಯಮಂತ್ರಿ ಬೇಜಾರು ಮಠಾಧೀಶ ಹೇಳಲು ನಾನೇ ಇಲ್ಲಿಂದ ವಿಗ್ರಹದಿಂದ ತಗೊಂಡೋಗಿದ್ದೆ, ಮೂಲ ಆಗಬಾರ್ದು. ಇವತ್ತು ನಮಗೆ ಹೊಸ ಗುಡಿಯಲ್ಲಿ ಇದನ್ನು ಪ್ರತಿಷ್ಠಾಪನೆ ಮಾಡದೆ ಹೋದ್ರೆ ನಾನೊಂದು ಹನಿ ನೀರನ್ನು ಕೂಡ ಮುಟ್ಟಲಿಲ್ಲ, ನನ್ನ ಮರಣ ಇಲ್ಲೇ ಆಗ್ತದೆ ಅಂತ ಕೂತ್ಕೊಂಡು ಪೊಲೀಸ್ ಅಧಿಕಾರಿಗಳು ಹತಾಶರಾಗಿ ಸುಮ್ಮನೆ ನಿಂತರು. ಬೆಳಗಿನ ಜಾವ ಪೇಜಾವರ ಶ್ರೀಗಳ ನೇತೃತ್ವದಲ್ಲಿ ಬಂಧುಗಳಲ್ಲಿ ಪ್ರತಿಷ್ಠಾಪನೆ ಆಯಿತು. ನಾವೆಲ್ಲ ಮಂಗಳಾರತಿ ಸ್ವೀಕಾರ ಮಾಡಿ ಬದುಕು ಸಾರ್ಥಕ ಆಯಿತು ಅಂತ ಹೇಳಿ ವಾಪಸ್ ಬಂದ್ವಿ. ನನ್ನ ಜೀವನದಲ್ಲಿ ನಾನು ಯೋಚನೆ ಮಾಡಿದ್ದೆ, ಕೆಡುವುದಕ್ಕೆ ನಮ್ಮ ಬದುಕಿನಲ್ಲಿ ನಾವು ಕಣ್ಣಲ್ಲಿ ನೋಡಿದ್ವಿ. ಆದರೆ ಹೊಸ ದೇವಸ್ಥಾನವನ್ನು ಕಟ್ಟೋದು ನನ್ನ ಜೀವನದಲ್ಲಿ ನೋಡಿ ಸಾಯ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಆದರೆ ಮೊನ್ನೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಾಗ ನನ್ನ ಕಣ್ಣಲ್ಲಿ ನೀರು ಬಂತು. ನಮ್ಮ ಈ ಜೀವನದಲ್ಲಿ ನೋಡ್ತೀವಲ್ಲ ಅಂತೇಳಿ 22ನೇ ತಾರೀಕಿನವರೆಗೆ ಶ್ರೀರಾಮಚಂದ್ರ ಅವಕಾಶ ಕೊಟ್ಟರೆ ಅದನ್ನು ಕೂಡ ನೋಡ್ತೀನಿ.